ಇವತ್ತು ಕರಿಯಮ್ಮ ದೇವಿಯ ದೇವಸ್ಥಾನದ ಉದ್ಘಾಟನಾ ಸಮಾರಂಭ. ಈ ಸುತ್ತಮುತ್ತ ಇರೋ 7 ಹಳ್ಳಿಗಳ ಭಕ್ತರು ಜಾತ್ಯತೀತವಾಗಿ ಒಂದು ಸಂಭ್ರಮದಿಂದ ಭಕ್ತಿ ಭಾವದಿಂದ ಆರತಿ ಎಲ್ಲವನ್ನು ಕೂಡ ಮಾಡಿಕೊಂಡು ಇವತ್ತು ಸುಮಾರು ಒಂದು 5 ಕಿಲೋಮೀಟರ್ 6 ಕಿಲೋಮೀಟರ್ ದೂರ ಜನ ಎಲ್ಲ ನಡೆದು ಬರ್ತಾ ಇದ್ದಾರೆ. ಕರಿಯಮ್ಮ ದೇವಿ ಒಳ್ಳೆ ಕೆರೆ ಅಂಗಳದಲ್ಲಿ, ಏಳೂರು ಕರಿಯಮ್ಮ ಒಳ್ಳೆ ಕೆರೆ ಅಂಗಳದಲ್ಲಿ ಒಳ್ಳೆ ಗ್ರೀನ್ ಹಸಿರಿನ ಮಧ್ಯೆ ಕಂಗೊಳಿಸ್ತಾ ಇದ್ದಾರೆ. ತಾಯಿ ಎಲ್ಲರಿಗೂ ಕೂಡ ಶುಭವನ್ನ ಉಂಟು ಮಾಡಲಿ. ಈ ಭಾಗದಲ್ಲಿ ಎಲ್ಲರೂ ಕೂಡ ಅಣ್ಣ ತಮ್ಮಗಳ ರೀತಿ ಅನ್ಯೋನ್ಯತೆಯಿಂದ ಒಬ್ರಿಗೊಬ್ರು ನಡ್ಕೊಂಡು ತಮ್ಮ ತಮ್ಮ ಕುಟುಂಬಗಳ ಮತ್ತು ತಮ್ಮ ಊರಿನ ಅಭಿವೃದ್ಧಿ ಕಡೆ ಹೆಚ್ಚು ಗಮನವನ್ನು ಕೊಟ್ಟು ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟು ಅವರು ಕೂಡ ತಮ್ಮ ಕಾಲ ಮೇಲೆ ತಾವು ನಿಂತು ದುಡಿಮೆ ಮಾಡಿಕೊಂಡು ಒಂದು ಊರಿನ ಅಭಿವೃದ್ಧಿ ಆಗಲಿ. ಯಾವಾಗಲೂ ಅಷ್ಟೇ, ಒಂದು ಕುಟುಂಬ ಅಭಿವೃದ್ಧಿ ಆದರೆ ಆ ಗ್ರಾಮ ಅಭಿವೃದ್ಧಿ ಆಗುತ್ತೆ, ಗ್ರಾಮ ಅಭಿವೃದ್ಧಿ ಆದರೆ ತಾಲ್ಲೂಕು ಆಗುತ್ತೆ, ತಾಲ್ಲೂಕು ಅಭಿವೃದ್ಧಿ ಆದರೆ ಜಿಲ್ಲೆ ಆಗುತ್ತೆ, ಜಿಲ್ಲೆ ಆದರೆ ರಾಜ್ಯ, ರಾಜ್ಯಗಳಾದರೆ ದೇಶ. ಹಾಗಾಗಿ ಈ ದಿಕ್ಕಿನಲ್ಲಿ ನಾವೆಲ್ಲ ಯುವಕರು ಬಹಳಷ್ಟು ಜನ ಬಹಳ ಖುಷಿ ಅನಿಸುತ್ತೆ. ಈ ಮಾಧ್ಯಮ ಟಿವಿಗಳ ಅವಳಿ ಮಧ್ಯೆ ಕೂಡ ಇಷ್ಟೊಂದು ರೀತಿಯಲ್ಲಿ ಭಕ್ತಿ ಪರವಶರಾಗಿರೋ ಜನ ಹಳೆಯ ನಮ್ಮ ಪದ್ಧತಿ ಏನಿತ್ತು ಆ ಟ್ರೆಡಿಷನಲ್ ಆಗಿ ನಾವೆಲ್ಲ ಏನು ಗ್ರಾಮಾಂತರ ಭಾಗದಲ್ಲಿ ಆರತಿ ವಾಲ್ಗ ಇನ್ನೊಂದು ಮತ್ತೊಂದು ನೋಡ್ತಾ ಇದ್ವಿ, ಇದೆಲ್ಲ ಇನ್ನು ಹೆಚ್ಚು ಎಲ್ಲ ಕಡೆ ತಾಲೂಕಿನಾದ್ಯಂತ ಒಂದೊಂದು ಗ್ರಾಮದಲ್ಲೂ ಕೂಡ 4 ದೇವಸ್ಥಾನಗಳಾಗಿದೆ. ಎಲ್ಲರೂ ಕೂಡ ಎಲ್ಲ ದೇವತಾ ಕಾರ್ಯಗಳು ಕೂಡ ಬಹಳ ಚೆನ್ನಾಗಿ ಆಗ್ತಾ ಇದೆ. ಹಾಗಾಗಿ ನಾನು ಕೂಡ ಈಗಾಗಲೇ ತೀರ್ಮಾನ ಮಾಡಿದ್ದೇನೆ, ಇಲ್ಲಿ ಏನು ಗ್ರಾಮಸ್ಥರು ಬಂದು ಒಂದಷ್ಟು ಇನ್ನೂ ಅಭಿವೃದ್ಧಿ ಕೆಲಸ ಬೇಕು, ಇಲ್ಲೆಲ್ಲ ಚಪ್ಪಡಿಗಳನ್ನು ಹಾಕಬೇಕು ಅಂತೇಳಿ ಕೇಳಿದ್ರು. ಅದಕ್ಕೆ ನಾನು ನನ್ನ ಅನುದಾನದಲ್ಲಿ ಒಂದು 2 ಲಕ್ಷ ರೂಪಾಯಿ ಹಾಕ್ಕೊಟ್ಟಿದ್ದೇನೆ ಈಗಾಗಲೇ. ಮತ್ತೆ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಒಂದು ಆ ದೇವಸ್ಥಾನದ ಎದುರುಗಡೆ, ಪ್ರತಿ ದೇವಸ್ಥಾನದ ಎದುರುಗಡೆ ಒಂದು ಹೈಮಾಸ್ಕ್ ದೀಪವನ್ನ ಅಳವಡಿಸೋ ಕೆಲಸವನ್ನ ನಾನು ಈಗಾಗಲೇ ಪ್ರಾರಂಭ ಮಾಡಿ ಈಗಾಗಲೇ ಒಂದು 60 ಹಳ್ಳಿಗಳಲ್ಲಿ ನಮ್ಮ ತಾಲ್ಲೂಕಲ್ಲಿ ಒಂದೊಂದಕ್ಕೂ ಕೂಡ 5-5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಡೀತಾ ಇದೆ. ಇದೊಂದು 6-7 ಕೋಟಿ ರೂಪಾಯಿನಲ್ಲಿ ಇಡೀ ನಮ್ಮ ತಾಲ್ಲೂಕಿನಲ್ಲಿ ಪ್ರತಿ ದೇವಸ್ಥಾನ ಮುಂದೆ ಕೂಡ ಒಂದು ಸೋಲಾರ್ ಹೈ ಮಾಸ್ಕ್ ಅನ್ನ ಹಾಕುವಂತ ಕೆಲಸವನ್ನ ಮಾಡಿ ಭಕ್ತಾದಿಗಳು ರಾತ್ರಿ 7-8 ಗಂಟೆ ಮೇಲೆ ಬರ್ತಾರೆ, ಅವರೆಲ್ಲ ಕೆಲಸಕ್ಕೆ ಹೋಗಿ ಬರ್ತಾರೆ. ಆ ಸಂದರ್ಭದಲ್ಲೂ ಕೂಡ ಅಲ್ಲಿ ಬೆಳಕಿರಬೇಕು. ಈ ದಿಕ್ಕಿನಲ್ಲಿ ನಾನು ಈಗಾಗಲೇ ಕಾರ್ಯೋನ್ಮುಖನಾಗಿದ್ದೇನೆ. ಈ ಊರಿನಲ್ಲೂ ಕೂಡ ಇಲ್ಲಿ ಇದಕ್ಕೆ 2 ಲಕ್ಷ ಅನುದಾನ ಕೊಟ್ಟಿದ್ದೇನೆ. ಊರೊಳಗಡೆ ಬಹಳ ದಿನಗಳ ಬೇಡಿಕೆ ಇದೆ ತಡಕೂರಲ್ಲಿ, ಆ ದೇವಸ್ಥಾನ ಮುಂದೆ ಒಂದು ಇದು ಮಾಡಿಕೊಡ್ಬೇಕು ಅಂತ ಹೇಳಿ ಆ ಹೈ ಮಾಸ್ಕ್ ಲೈಟ್ ಅನ್ನ ಅದು ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಮತ್ತೆ ನಾನು ವೈಯಕ್ತಿಕವಾಗಿ ಆ ಕೆಲಸವನ್ನ ಮಾಡಿಕೊಡ್ತೇನೆ ಅನ್ನೋ ಮಾತನ್ನ ಹೇಳಿ ಮತ್ತೊಮ್ಮೆ ತಾಯಿಯ ಆಶೀರ್ವಾದವನ್ನ ಬೇಡ್ತಾ ಎಲ್ಲರಿಗೂ ಸನ್ಮಂಗಳವನ್ನ ಉಂಟು ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡಿ ನಾನು ಮಾತು ಮುಗಿಸ್ತೇನೆ.